ಕಾರ್ಯಕ್ರಮಕ್ಕೆ ಬಂದಿರೋ ಪ್ರತಿಯೊಬ್ಬರು ಮೀಡಿಯಾದವರು, ಪ್ರೆಸ್, ಡಿಜಿಟಲ್ ಮೀಡಿಯಾ, ಯೂಟ್ಯೂಬರ್ಸ್, ಟಿ ವಿ ಮಾಧ್ಯಮ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ನನಗೆ ನಾನು ನನ್ನ ಕೆರಿಯರಲ್ಲಿ ಒಂದು ಎಂಟು ಸಿನಿಮಾ ಮಾಡಿದ್ದೀನಿ. ಬಟ್ ಆ ಜರ್ನಿ 8 ಸಿನಿಮಾದಲ್ಲಿ ಸುಮಾರು ಈವೆಂಟ್ಸ್ ಅಟೆಂಡ್ ಮಾಡಿದ್ದೀನಿ. ಬಟ್ ಈ ಈವೆಂಟ್ ಬಂದು ನನಗೆ ತುಂಬ ಸ್ಪೆಷಲ್. ಯಾಕೆ ಸ್ಪೆಷಲ್ ಅಂದರೆ, ದ ಫಸ್ಟ್ ಥಿಂಗ್ ನೋಡಿ, ನಮ್ಮ ಕಲ್ಚರ್ ಏನು ಅಂದರೆ, ಇವತ್ತಿಗೂ ನಾವೇನು ಕೇಳ್ತೀವಿ ಅಂದರೆ, ವಾಟ್ ಈಸ್ ಯುವರ್ ಮದರ್ ಟಂಗ್, ಮದರ್ ಲ್ಯಾಂಡ್ ಅಂತೀವಿ. ಅಂದರೆ ನಮ್ಮ ಭೂಮಿ, ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಒಂದು ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಈ ಸಿನಿಮಾ ಕೂಡ ಹೆಣ್ಮಕ್ಳಿಗೆ ಪವರ್ ಆಫ್ ವುಮನ್ ತೋರ್ಸೋದಕ್ಕೆ ಅಂತ ಮಾಡಿರೋ ಸಿನಿಮಾ. ಸೊ ಯಾರು ನನ್ನ ಟೀಮ್ ಮೋಟಿವೇಟ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದಾಗ ನನಗೆ ಮೊದಲು ಅನಿಸಿದ್ದು, ನಮ್ಮ ಮನೇಲೇ ಒಬ್ರು ಇದ್ದಾರೆ. ಅಂದರೆ ಲೈಫ್ ಬರೋ ಕಷ್ಟ ಇರಲಿ, ಸುಖ ಇರಲಿ, ವಾಟ್ ಎವರ್, ಅದನ್ನ ಚಾಲೆಂಜಿಂಗಾಗಿ ನನ್ನ ಕಣ್ಣಲ್ಲೇ ನೋಡಿದ್ದೀನಿ. ಅಷ್ಟು ಧೈರ್ಯವಾಗಿ ಕರೆಕ್ಟಾಗಿ ನಿಭಾಯಿಸ್ತಾ ಇದ್ದಾರೆ ನನ್ನ ತಂಗಿ. ಸೊ ಅವ್ರು ಹೇಳಿದ್ರು ನಾನು ಯಾವತ್ತೇನು ಕೇಳಿಲ್ಲ ಅಂತ. ಸೊ ಬೇಸಿಕ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್. ಅವ್ರ ಸಿನಿಮಾದಲ್ಲಿ ತಂಗಿಗೆ ಮೊದಲು ಅಣ್ಣ ಮದುವೆ ಮಾಡಿಸ್ತಾನೆ, ತಂಗಿನ ಏನು ಕೇಳ್ತಾರೋ ಅದು ಕೊಡ್ತಾರೆ, ಅವ್ರ ತಂಗಿನೇನು ಕೇಳಲ್ಲ. ಸೊ ಆ ಪ್ರಿನ್ಸಿಪಲಲ್ಲಿದೆ. ಬಟ್ ಆದರೆ ಈ ಸಂದರ್ಭ ಐ ಫೆಲ್ಟ್ ನನ್ನ ಟೀಮ್ನ ಮೋಟಿವೇಟ್ ಮಾಡೋದಕ್ಕೆ ಐ ಥಿಂಕ್ ಮೇಘ್ನಾಗಿಂತ ಬೇರೆ ಯಾರೂ ನನಗೆ ಆ್ಯಪ್ಟ್ ಅನಿಸ್ಲಿಲ್ಲ. ಸೊ ಅದರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಆ್ಯಕ್ಚುಲಿ ರಾಯನ್ ಜ್ವರ ಇದ್ದೆ, ಆದರೂ ಶಿ ಹಸ್ ಕಮ್. ಥ್ಯಾಂಕ್ ಯು ಮೇಘ್ನಾ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ದಟ್ಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ನೋಡಿ, ಈ ಸಿನಿಮಾನ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು. ಬಟ್ ಆದರೆ ನನ್ನ ಡ್ರೀಮ್ನ ನನ್ನ ಟೀಮ್ ಹಂಚ್ಕೊಂಡಿದೆ. ಸೊ ಇಲ್ಲಿರೋ ಪ್ರತಿಯೊಬ್ಬರು ನನ್ನ ಟೀಮ್. ಸೊ ಐ ವಾಂಟ್ ಟು ಥ್ಯಾಂಕ್ ದಮ್. ಸೊ ಅದು ಒಂದು ಖುಷಿ. ಏನಂದರೆ ಸಿನಿಮಾ ಜರ್ನಿಯಲ್ಲಿ ಈ ಏನಂತಾರೆ ಮನಸ್ತಾಪಗಳು ಜಾಸ್ತಿ ಆಗಿಬಿಡುತ್ತೆ. ಬಟ್ ನನ್ನ ಟೀಮಲ್ಲಿ ಆ ಥರ ಇಲ್ಲ. ಯಾರೋ ಏನೋ ಜಡೆ ಅಂತ ಏನೋ ಹೇಳಿದ್ರು, ಅದು ನಿಜ. ನಾನು ಮುಹೂರ್ತ ಮಾಡಿದ ತಕ್ಷಣ ನನಗೆ ಫೋನ್ ಮಾಡಿದ್ರು, ಸರ್ ಒಂದು ಸಿನಿಮಾದಲ್ಲಿ ಒಂದು ಹುಡುಗಿನ ಮ್ಯಾನೇಜ್ ಮಾಡೋದು ಕಷ್ಟ, ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ 12 ಜನ ಅಂತ. ನಾನು ಹೇಳಿದೆ, ಸರ್ ನೋಡಿ, ಈ 12 ಜನ ಹುಡುಗಿಯರು ನಾನು ಮ್ಯಾನೇಜ್ ಮಾಡಲ್ಲ, ಈ 12 ಜನ ಹುಡುಗಿಯರು ನನ್ನ ಮ್ಯಾನೇಜ್ ಮಾಡಬೇಕು, ಅದೇ ಫಸ್ಟ್ ರೂಲ್ ಅಂತ. ಸೊ ದಟ್ಸ್ ದ ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್ ಏನಂದರೆ, ನೋಡಿ, ಇವತ್ತಿನ ದಿನ ಇಬ್ಬರು ನಾನು ನೆನೆಸ್ಕೊಬೇಕು. ಒಂದು ನಮ್ಮ ಮಾಂಟಿ, ಅವ್ರು ಬಂದಿಲ್ಲ. ಸೊ ಆ್ಯಕ್ಚುಲಿ ಏನಂದರೆ, ನಾನು ಮೇಘನ ಹುಟ್ಟ ಮುಂಚೆ ಅವ್ರ ಜೊತೆ ತುಂಬ ತಿರುಗಾಡ್ತಾ ಇದ್ದೆ. ಸೊ ನಮ್ಮ ಮಾಂಟಿ ಪ್ರಮೀಳಾ ಜೋಶಾಯ್ ಮಹೇಶ್ವರ ಅನ್ನೋ ಸಿನಿಮಾ ಶಂಕರ್ ನಾಗ್ ಅವ್ರ ತೊಡೆ ಮೇಲೆ ನಾನು ಎತ್ಕೊಂಡು ಕೂರಿಸ್ಬಿಟ್ರು. ಸೊ ಫಸ್ಟ್ ಸಿನಿಮಾನ ನಾನು ಫೇಸ್ ಮಾಡಿದ್ದೆ ಕರಾಟೆ ಕಿಂಗ್ ಶಂಕರ್ ನಾಗ್ ಸರ್ ಮತ್ತು ಪ್ರಮೀಳಾ ಜೋಶಾಯ್ ಆಂಟಿಯಿಂದ. ಸೊ ಅವ್ರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತಾ, ಬಿಕಾಸ್ ಆ ಒಂದು ಸಿನಿಮಾ ನಾನು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಇನ್ನೊಂದು ಪ್ರವೀಣ್ ನಾಯಕ್ ಸರ್. ಸೊ ಪ್ರವೀಣ್ ನಾಯಕ್ ಸರ್ ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ ನೋಡಿ. ಅವ್ರಿಗೆ ನನ್ನ ಬ್ಯಾಕ್ಗ್ರೌಂಡೇ ಗೊತ್ತಿಲ್ಲ. ಇಲ್ಲಿ ಪ್ರವೀಣ್ ನಾಯಕ್ ಸರ್ ಇದ್ದಾರಲ್ಲ, ನೋಡಿ, ಅವ್ರಿಗೇನು ಗೊತ್ತಿಲ್ಲ. ಅವರು ತುಂಬ ದೊಡ್ಡ ಹೀರೋಸ್ ಆ ಸಿನಿಮಾದಲ್ಲಿ ಕಾಂಪಿಟೇಷನಲ್ಲಿದ್ದರು. ಅಂದರೆ ಇವತ್ತಿನ ದೊಡ್ಡ ಹೀರೋಸ್, ಸೂಪರ್ ಸ್ಟಾರ್ಸ್ ಆ ಸಿನಿಮಾಗೆ ಆ್ಯಕ್ಚುಲಿ ಹೀರೋ ಆಗೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಬಟ್ ನನಗೆ ಏನು ನಂಬಿಕೆ ಅಂದರೆ, ದಾಡಿ ಮತ್ತು ಮೀಸೆಯಲ್ಲಿ ಪವರ್ ಇದೆ ಅಂತ ನನಗೆ ನಂಬಿಕೆ. ಸೊ ಅದಕ್ಕೆ ಚಿಕ್ಕ ವಯಸ್ಸಲ್ಲೇ ದಾಡಿ ಮೀಸೆ ಬಿಟ್ಬಿಟ್ಟಿದ್ದೆ. ಸೊ ಆ ಟೈಟಲ್ ಗ್ಯಾಪ್ ಅಂತ ನನಗೆ ಈ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟರು. ಅವರು ನನ್ನ 20 ವರ್ಷ ಕೆರಿಯರಲ್ಲಿ ಪ್ರತಿಯೊಂದು ಈವೆಂಟಲ್ಲಿ ಬಂದು ನಂಗೆ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ, ಏನಾಗುತ್ತೆ, ನಾನು ನನ್ನ ಲೈಫಲ್ಲಿ ದುಡ್ಡನ್ನ ಅರ್ಧ ಸಿನಿಮಾಗೆ ಹಾಕೋದು, ಇನ್ನು ಅರ್ಧ ದುಡ್ಡನ್ನ ಮನೆಗೆ ಕೊಡೋದು. ಸೊ ಇಷ್ಟೆಲ್ಲ ಮಾಡಿದ್ರೂ ಕೂಡ ನನ್ನ ವೈಫ್ ಭಾಗ್ಯ, ಈ ಸಿನಿಮಾ ಪ್ರೊಡ್ಯೂಸರ್, ಇವತ್ತು ಏನು ಕ್ವೆಶನ್ ಮಾಡಿದೆ ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಈ ಮಕ್ಕಳು ಮರಿ ಆಗ್ಬಿಡ್ತಾರೆ ಫ್ಯಾಮಿಲಿಯಲ್ಲಿ. ಅವ್ರೇನು ಮಾಡ್ತಾರೆ, ಮೋಸ್ಟ್ಲಿ ನಿಮ್ಗೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ರು ಬೆಳೀತಾ ತಂದೆಗೆ, ಅಪ್ಪಗೆ, ಅಮ್ಮಗೆ ಏನು ಫೀಲಿಂಗ್ ಕೊಡ್ತಾರೆ ಅಂದರೆ, ಆಯಿತು ನಿನ್ನ ಜನ್ರೇಷನ್ ಮುಗೀತು, ಇನ್ನು ನಮ್ಮದು ಜನ್ರೇಷನ್ ಅಂತ ಫೀಲ್ ಕೊಡ್ತಾರೆ. ಬಟ್ ಆದರೆ ನನ್ನ ಮಗ ಸಮರ್ಥ್ ಸ್ವಲ್ಪ ಆಪೋಸಿಟ್. ಅವನು ನನ್ನ ಸಿನಿಮಾಗೆ ಅವನೇ ಡ್ರೋನ್ ಆಪ್ರೇಟ್ ಮಾಡ್ಕೊಂಡು, ಅವನೇ ಲೈಟಿಂಗ್ ಮಾಡ್ಕೊಂಡು, ಇನ್ಫ್ಯಾಕ್ಟ್ ಇವತ್ತು ನೋಡಿ ಅವ್ನಿಗೆ ಎಕ್ಸಾಮ್ ಏನೋ ಸ್ಕೂಲ್ ಇದೆ, ಆವಾಗ ಹೊಟ್ಟೆ ನೋವು, ತಲೆನೋವು ಅಂತ ಸುಳ್ಳು ಹೇಳ್ಬಿಟ್ಟು ಈವೆಂಟ್ ಅಟೆಂಡ್ ಮಾಡಿ, ಇಲ್ಲ ನಮ್ಮಪ್ಪ
ಈಸ್ ಯಂಗ್ ಆ್ಯಂಡ್ ಸ್ಮಾರ್ಟ್ ಆ್ಯಂಡ್ ಎನರ್ಜೆಟಿಕ್ ಅಂತ ಮೋಟಿವೇಟ್ ಮಾಡೋದಕ್ಕೆ ಪ್ರತಿ ಸಲ ಇರ್ತಾನೆ. ಸೊ ಸಮರ್ಥರ್ಗೂ ತುಂಬ ಥ್ಯಾಂಕ್ಸ್. ಓಕೆ, ಸೊ ಫೈನಲ್ ಆಗಿ ಈ ಸಿನಿಮಾ ಬಗ್ಗೆ ಇನ್ನೊಂದು ಮುಖ್ಯವಾಗಿ ನಾನು ಇವತ್ತು ರಾಘಣ್ಣ ಮಂಗ್ಲಕ್ಕ ಇಲ್ಲಿಲ್ಲ. ಅವ್ರ ಹೊಟ್ಟೆಲಿ ನಾನು ಹುಟ್ಟಿದ್ದೀರ ಇದ್ರು ಕೂಡ ಆ ಮನೆಗೆ ದೊಡ್ಡ ಮಗನ ಸ್ಥಾನ ನನಗೆ ಕೊಟ್ಟಿದ್ದಾರೆ. ಅವರು ಇಲ್ಲಿ ಬರ್ದಿರ ಇದ್ರು ಕೂಡ ನನಗೆ ಆ ಬ್ಲೆಸ್ಸಿಂಗ್ಸ್ ವಿಶಸ್ನ ಕಲಿಸಿದ್ದಾರೆ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ಈ ಸಿನಿಮಾ ಮಾಡೋದಕ್ಕೆ ಕಾರಣ ನಾನು ರಾಮಾಚಾರಿ ಸಿನಿಮಾ ವರ್ಕ್ ಮಾಡ್ತಾ ಹೀಗೆ ಮಾತಾಡ್ತಾ ಅವ್ರು ಹೇಳಿದ್ರು, ನೀವು ಅಪ್ಪುದು ಕಾಲ್ದು ಟ್ರೈಸೆಪ್ಸ್ ನೋಡಿದ್ದೀರಾ ಅಂತ ಕೇಳಿದ್ರು ನನಗೆ. ಹೌದು ಸರ್, ನಾನು ನೋಡಿದ್ದೀನಿ ಅಂತ ಹೇಳಿದೆ. ಅವ್ರಿಗೆ ಫುಟ್ಬಾಲ್ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ರು. ಸೊ ಅಪ್ಪು ಸರ್ಗೆ ಫೇವ್ರೆಟ್ ಗೇಮ್ ವಾಸ್ ಫುಟ್ಬಾಲ್. ಸೊ ಅಲ್ಲಿಂದ ನನಗೆ ಒಂದು ಥಾಟ್ ಪ್ರಾಸೆಸ್ ಬಂತು, ಏನಂದರೆ ಆಮೇಲೆ ಅವರ ನಂಬಿಕೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಈ ರೆಪ್ರೆಸೆಂಟ್ಸ್ ದ ವುಮನ್ ಪವರ್. ಸೊ ಈ ಎರಡು ವಿಷಯನ ಇಟ್ಕೊಂಡು ನಾನು ಈ ಸಿನಿಮಾ, ಸೊ ಈ ಫಿಲ್ಮ್ ಯಾಕೆ ಸ್ಪೆಷಲ್ ಅಂದರೆ ಎರಡು ಕಾರಣಕ್ಕೆ. ಏನು ಅಂದರೆ ನಂಬರ್ 1, ಇವತ್ತರೆಗೂ ಯಾವುದೇ ಚಿತ್ರರಂಗದಲ್ಲಿ ಇಡೀ ಪ್ರಪಂಚದಲ್ಲಿ ಒಬ್ಬ ಹೀರೋಗೆ ಟ್ರಿಬ್ಯೂಟ್ ಆಗಿ ಒಂದು ಸಿನಿಮಾ ಬಂದಿಲ್ಲ. ಈ ಸಿನಿಮಾ ಅಪ್ಪು ಸರ್ಗೆ ಟ್ರಿಬ್ಯೂಟ್. ಬೇಸಿಕಲಿ ಈ ಸಿನಿಮಾ ಏನು ಅಂದರೆ ಇಟ್ಸ್ ಅಪ್ಪು ಸರ್ದು ಫುಟ್ಬಾಲ್ ಟೂರ್ನಮೆಂಟ್. ಅದು ತುಂಬ ಫನಿಯಾಗಿ ಸ್ಟಾರ್ಟ್ ಆಗಿ ಇಮೋಷ್ನಲಾಗಿ ಎಂಡ್ ಆಗುತ್ತೆ. ಸೊ ದಟ್ಸ್ ದ ಫಸ್ಟ್ ಥಿಂಗ್. ಆ್ಯಂಡ್ ದ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನೋಡಿ, ಈ ಯಂಗ್ ಜನ್ರೇಷನ್ಗೆ ಎರಡು ವಿಷಯ ತುಂಬ ಇಂಪಾರ್ಟೆಂಟ್. ಏನು ಅಂದರೆ ಒಂದು ಸ್ಪೋರ್ಟ್ಸ್. ನಾವು ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ನಾವು ಅಳವಡಿಸ್ಕೊಬೇಕು, ಇಲ್ಲಾಂದ್ರೆ ನಮ್ಮ ಲೈಫ್ ಸ್ಟೈಲ್ ಇರುತ್ತಲ್ಲ ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಇನ್ನೊಂದು ಟ್ರಾವೆಲ್. ಇದೆರಡು ವಿಷಯನ ಆ್ಯಕ್ಚುಲಿ ನಾವು ಆದಷ್ಟು ಈ ಕಲ್ಚರ್ನ ನಾವು ಅಡ್ಯಾಪ್ಟ್ ಮಾಡ್ಕೊಬೇಕಾಗತ್ತೆ. ಈ ಎರಡು ಕಲ್ಚರ್ನ ಈ ಸಿನಿಮಾದಲ್ಲಿ ನಾನು ಎಂಕರೇಜ್ ಮಾಡಿದ್ದೀನಿ. ಸೊ ಈ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ಗೋಸ್ಕರ ನೀವು ಸಿನಿಮಾ ನೋಡಬೇಕಾಗತ್ತೆ. 50% ಶೂಟಿಂಗ್ ಆಗಿದೆ. ನಾನು ತಮಿಳಲ್ಲಿ ಒಂದು 4 ಸಿನಿಮಾ, ಕನ್ನಡದಲ್ಲಿ 4 ಸಿನಿಮಾ ಮಾಡಿದ್ದೀನಿ. ಬಟ್ ಫಾರ್ ದ ಫಸ್ಟ್ ಟೈಮ್ ತಮಿಳ್ ಬಿಟ್ಟು, ಕನ್ನಡ ಬಿಟ್ಟು, ತೆಲುಗು, ಮಲಯಾಳಮಿಂದ ನಂಗೆ ತುಂಬಾ ಸಪೋರ್ಟ್ ಬಂದಿರೋದ್ರಿಂದ ಫಾರ್ ದ ಫಸ್ಟ್ ಟೈಮ್ ಈ 4 ಲ್ಯಾಂಗ್ವೇಜನ್ನು ಸೆಕೆಂಡ್ ಹಾಫ್ ಆಫ್ ದ ಇಯರ್ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ. ಓಕೆ, ನಾವು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾನು ಒಂದು ಚಿಕ್ಕ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಫೋರ್ ಐ ಎಂಡ್ ದ ಕನ್ವರ್ಸೇಷನ್. ಒಂದು ಚಿಕ್ಕ ಕತೆ ಏನಂದರೆ, ಒಂದ್ಸಲ ಏನಾಗುತ್ತೆ, ದೊಡ್ಡವರೆಲ್ಲ ಸೇರಿಕೊಂಡು ರೇಸ್ ನಡೆಸ್ತಾ ಇರ್ತಾರೆ. ಸೊ ಕುದುರೆ ರೇಸ್ ಮಾಡ್ತಾ ಒಂದ್ಸಲ ಏನು ಮಾಡ್ತಾರೆ, ಚಿರತೆನ ಕರ್ಕೊಂಬಂದು ಆ ರೇಸಲ್ಲಿ ಬಿಡ್ತಾರೆ. ರೇಸ್ ಸ್ಟಾರ್ಟ್ ಆದಾಗ ಕುದುರೆ ಎಲ್ಲ ಓಡ್ಬಿಡುತ್ತೆ, ಓಡಿ ಗೆಲ್ಲುತ್ತೆ. ಬಟ್ ಚಿರತೆ ಓಡೋದೇ ಇಲ್ಲ. ಆವಾಗ ಅಲ್ಲಿರೋರು ಬಂದು ಚಿರತೆನ ಕೇಳ್ತಾರೆ, ಏನು ಸರ್ ನೀವು ರೇಸಲ್ಲಿ ಓಡಲೇ ಇಲ್ವಲ್ಲ, ಯಾಕೆ ಓಡಲಿಲ್ಲ ಅಂತ. ಆವಾಗ ಚಿರತೆ ಹೇಳುತ್ತೆ, ಇಲ್ಲ ಸರ್, ಏನಂದರೆ ನೋಡಿ, ನಾನು ಪ್ರತಿಯೊಂದು ರೇಸಲ್ಲೂ ಪ್ರತಿಯೊಬ್ಬರ ಜೊತೆನೂ ನಾನು ಓಡಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಗೊತ್ತು, ನಾನು ಓಡಿದ ದಿನ ನಾನೇ ಫಸ್ಟ್ ಬರೋದು ಅಂತ ಚಿರತೆ ಹೇಳುತ್ತೆ. ಸೊ ಇಲ್ಲಿರೋ ನೀವು ಅನ್ಕೊತಾ ಇರ್ಬೋದು, ಓಕೆ ಇವನೇನೋ ಬಿಲ್ಡಪ್ ಅಂತ ನಾನೇ ಚಿರತೆ ಅಂತ. ಇಲ್ಲ, ಅದೇ ಟ್ವಿಸ್ಟ್. ಆ ಕುದುರೆನೂ ನಾನೇ, ಚಿರತೆನೂ ನಾನೇ. ಏನು ಅಂದರೆ ಟೂ ಮೈಂಡ್ ಸೆಟ್. ನಾನು ಇಷ್ಟು ದಿನ ನಾನು 7 ಸಿನಿಮಾ ನನ್ನ ಮೈಂಡ್ ಸೆಟ್ ಕುದುರೆ ಥರ ಇತ್ತು. ಸೊ ಮೋಸ್ಟ್ಲಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಆರ್ಟಿಸ್ಟ್ಗೂ ಅನಿಸ್ತಾ ಇರುತ್ತೆ. ಏನನ್ಸುತ್ತೆ ಅಂದರೆ, ಪ್ರತಿ ಶುಕ್ರವಾರ ಒಂದು ಸಿನಿಮಾ, ಬೇರೆಯವ್ರ ಸಿನಿಮಾ ರಿಲೀಸ್ ಆದಾಗ, ಅಲ್ವಾ ಸರ್, ಯಾವಾಗ ನಮ್ಮ ಸಿನಿಮಾ ಬರುತ್ತೆ ಅಂತ ಅನಿಸ್ತಾ ಇರುತ್ತೆ. ಒಂದು ಆ ಥರದಲ್ಲಿ ಒಂದು ಪ್ರಾಜೆಕ್ಟ್ ನಾವು ರೆಡಿ ಮಾಡ್ತೀವಿ. ಅದಾದಮೇಲೆ ಅನೌನ್ಸ್ ಮಾಡಿದ್ಮೇಲೆ ಆ ಶುಕ್ರವಾರ ಇನ್ನೊಂದು 7-8 ಸಿನಿಮಾ ಬರುತ್ತೆ. ದೆನ್ ವಿ ಸ್ಟಾರ್ಟ್ ಕಾಂಪಿಟಿಂಗ್ ವಿತ್ ದೆಮ್. ಅದು ಕುದುರೆ ಮೈಂಡ್ ಸೆಟ್ಟು. ಖಂಡಿತವಾಗ್ಲೂ ನಾನು ಅದೇ ಥರ ಆಪ್ರೇಟ್ ಮಾಡ್ತಾ ಇದ್ದಿದ್ದು. ಬಟ್ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ, ಈ ಸಿನಿಮಾ ನಾನು ಆ ಚಿರತೆ ಮೈಂಡ್ ಸೆಟ್ಟಲ್ಲಿದ್ದೀನಿ. ಅಂದರೆ ಅದು ಅರ್ಥ ಏನು ಅಂದರೆ, ಖಂಡಿತವಾಗ್ಲೂ ನಾವು ಬಂದಿದ್ದ ದಿನ ಆ ಶುಕ್ರವಾರ ನಂದಾಗಿರುತ್ತೆ, ನಂದು ಟೀಮ್ದಾಗಿರುತ್ತೆ. ಯಾವುದೇ ಬಾಹುಬಲಿ ಸಿನಿಮಾ ಬಂದರೂ ಕೂಡ ಅದು 7 ಕೋಟಿ ಕನ್ನಡಿಗಂದಾಗಿರುತ್ತೆ. ಆ ಒಂದು ಕಾನ್ಫಿಡೆನ್ಸಲ್ಲಿ ಈ ಸಿನಿಮಾ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಏನಂದರೆ, ಇಷ್ಟೆಲ್ಲ ಮಾತು, ಇಷ್ಟೆಲ್ಲ ಈವೆಂಟ್ಗೆ ಚೆರಿ ಆನ್ ದ ಕೇಕ್ ಅಂದರೆ ಮೀಡಿಯಾ. ಸೊ ನೀವೇ ನಮಗೆಲ್ಲರಿಗೂ ಇಂಪಾರ್ಟೆಂಟ್. ಸೊ ನಾನು ಮೋಸ್ಟ್ಲಿ ಸುಮಾರು ಜನ ನನಗೆ ಪರಿಚಯ, ನಾನು ಚಿಕ್ಕ ಹುಡುಗನಿಂದ ನೋಡಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಬಂದಿರೋರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಾ, ದಯವಿಟ್ಟು ಈ ಒಂದು ಕಾರ್ಯಕ್ರಮನ ನಿಮ್ಮ ಮೂಲಕ, ಮೀಡಿಯಾ ಮೂಲಕ ಜನಕ್ಕೆ ತಲುಪಿಸ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಚಿಕ್ಕ ಫೋಟೋಗ್ರಾಫ್ ಸೆಷನ್ ಮುಗಿಸ್ಬಿಟ್ಟು ವಿಲ್ ಗೋ ಫಾರ್ ಲಂಚ್. ಮೇಘ್ನಾ ಸರ್, ಹುಡುಗಿರಾ? ಇಲ್ಲ ಬೇಡ ಸರ್, ಅವ್ರು ಇನ್ನೂ ಪ್ರಿಪೇರ್ ಮಾಡ್ಬೇಕು ನಾನು. ಹಾಯ್ ಸರ್, ಕ್ವಶನ್ ಸರ್.
ಸರ್ ಇಲ್ಲಿ ಇವತ್ತಿನ ದಿನ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಸರ್ ಒಂದು ಆಸ್ಪೆಕ್ಟ್ನ ನಂಬ್ಕೊಂಡು ಮಾಡಲ್ಲ ಸರ್, 5-6 ವಿಷಯ ಇರುತ್ತೆ. ಸೊ ನಿಮ್ಗೆ ಏನು ಹೇಳಿದೆ, ನನಗೆ ಇವರು ನಮ್ಮ ಆಟೋ ನಾಗರಾಜ್ ಸರ್ ಬಂದಿದ್ರು, ಅವ್ರು ಹೇಳಿದ್ರು ಸರ್ ವಿಷ್ಣು ಸರ್ ಕರ್ಣ ಒಂದು ಸಾಂಗ್ ಇದೆ, ಅವ್ರು ಬಿಟ್ಟರೆ ಯಾವ ಹೀರೋ ಫುಟ್ಬಾಲ್ ಜೊತೆ ಅಸೋಸಿಯೇಟ್ ಆಗಿಲ್ಲ ಅಂತ. ಅದು ನನಗೆ ಗೊತ್ತೇ ಇರಲಿಲ್ಲ, ಇವತ್ತು ತೋರಿಸಿದ್ರು. ಸೊ ಅಂದರೆ ವಿಷ್ಣು ಸರ್ ಒಬ್ಬರು ಫುಟ್ಬಾಲ್ ಒಂದು ಚಿಕ್ಕ ಗ್ಲಿಮ್ಸಲ್ಲಿ. ಇದೊಂದು ಹೊಸತನ ಸರ್, ಸ್ಪೋರ್ಟ್ಸ್ ಫಿಲ್ಮ್, ಫುಟ್ಬಾಲ್ ಅನ್ನೋದು ಹೊಸದು. ಇನ್ಫ್ಯಾಕ್ಟ್ ಮೇಘ್ನಾ ಬಿಗಿಲ್ ಅಂತ ಹೇಳಿದ್ರು, ಬಿಗಿಲ್ಗಿಂತ ಮುಂಚೆ ಇದೇ ತಮಿಳ್ನಾಡಲ್ಲಿ ನಾನೇ ಫುಟ್ಬಾಲ್ ಸಿನಿಮಾ ಮಾಡಿದ್ದು. ನನ್ನ ನೋಡಿನೇ ಆ್ಯಕ್ಚುಲಿ ನನಗೆ ಅಪ್ರಿಷಿಯೇಟಿವ್ ಮಾಡಿದರು. ಬಟ್ ದೇ ಡಿಡ್ ಇಟ್ ಇನ್ ಅ ಬಿಗರ್ ಕ್ಯಾನ್ವೆನ್ಸ್. ಓಕೆ, ಕಮ್ಮಿಂಗ್ ಬ್ಯಾಕ್ ಸರ್, ಒಂದು ಫುಟ್ಬಾಲ್ ಸರ್, ಹೀರೋ ಕ್ಯಾರೆಕ್ಟರೈಸೇಷನ್ ಈ ನೀವು ನೋಡ್ತಾ ಬಂದರೆ ಕನ್ನಡ ಸಿನಿಮಾದಲ್ಲಿ, ನಾನು ಯಾರನ್ನ ಬ್ಲೇಮ್ ಮಾಡ್ತಲ್ಲ, ಐಮ್ ಜಸ್ಟ್ ಸೇಯಿಂಗ್, ತಪ್ಪು ಅಂತ ಹೇಳ್ತಲ್ಲ. ವಿಲ್ ಬಿ ಅ ರೌಡಿ, ವಿಲ್ ಬಿ ಅ ಗ್ಯಾಂಗ್ಸ್ಟರ್, ಸಮಥಿಂಗ್ ಲೈಕ್ ದಟ್, ಅರೌಂಡ್ ದಟ್. ಸೊ ಈ ಸಿನಿಮಾದಲ್ಲಿ ಹೀರೋ ಒಬ್ಬ ಫುಟ್ಬಾಲ್ ಪ್ಲೇಯರ್ ಆಗಿರ್ತಾನೆ, ಒಬ್ಬ ಫೇಲಿಯರ್ ಆಗಿರ್ತಾನೆ, ಹೇಗೆ ಗೆದ್ದು ಬರ್ತಾನೆ ಅನ್ನೋದು ಒಂದು ಸಿನಿಮಾ. ಸೊ ದಿಸ್ ವಿಲ್ ರಿಲೇಟ್ ಟು ದ ಯೂತ್ಸ್. ಸ್ಪೋರ್ಟ್ಸ್ ಎಂಕರೇಜ್ಮೆಂಟ್ ಇರುತ್ತೆ ತುಂಬ. ಇನ್ನೊಂದು ನಿಮ್ಗೆ ಹೇಳ್ದಂಗೆ, ಒಬ್ಬ ಸೂಪರ್ ಸ್ಟಾರ್ ಅಪ್ಪು ಸರ್, ಆ ಥರ ಒಬ್ಬ ಹೀರೋ ಬಗ್ಗೆ ಒಂದು ಸಿನಿಮಾ ಬಂದಿರೋದೇ ತುಂಬ ರೇರು ಸರ್. ಸೊ ಅಪ್ಪು ಫ್ಯಾನ್ಸ್ಗೆ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ. ಈ ಸಿನಿಮಾ ನಾನು ಮತ್ತು ರಾಘಣ್ಣ ಸೇರಿ, ರಾಘಣ್ಣ ಐ ವಿಲ್ ರೆಫರ್ ಮಸ್ ಸ್ಕ್ರಿಪ್ಟ್ ಡಾಕ್ಟರ್ ಅಂತ. ಅಂದರೆ ನಾನು ಒಂದು ಸ್ಕ್ರಿಪ್ಟ್ ಮಾಡಿ ಅವ್ರು ನರೇಟ್ ಮಾಡಿದ್ಮೇಲೆ ಅವ್ರಿರೋ ಎಕ್ಸ್ಪೀರಿಯೆನ್ಸಲ್ಲಿ ನಂಗೆ ಸಾಕಷ್ಟು ನಂಗೆ ಫಿಲಪ್ ಮಾಡಿದ್ದಾರೆ. ಸೊ ದ ಆನ್ಸರ್ ಇಸ್ ಮಲ್ಟಿಪಲ್ ಆಸ್ಪೆಕ್ಟ್ ಸರ್. ಒಂದು ಸ್ಪೋರ್ಟ್ಸ್ ಬೇಸ್ಡ್ ಫಿಲ್ಮ್, ಕ್ಯಾರೆಕ್ಟರೈಸೇಷನ್ ಇರ್ಬೋದು, ಅಪ್ಪು ಸರ್ ಟ್ರಿಬ್ಯೂಟ್ ಇರ್ಬೋದು. ಆಮೇಲೆ ಖಂಡಿತವಾಗ್ಲೂ ಸರ್, ನಿಮ್ಮ ಮನೆಯಲ್ಲಿ ಇಲ್ಲಿರೋ ಪ್ರತಿಯೊಬ್ಬರು ಗಂಡಸರು ಒಪ್ತಾರೆ, ಯಾರೋ ಒಬ್ರು ನಾವು ತುಂಬ ರೆಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ತಾಯಿ ಇರ್ಬೋದು, ತಂಗಿ ಇರ್ಬೋದು. ಸೊ ಆ ರೀತಿಯಲ್ಲಿ ನಮ್ಮ ಮನೇಲೆ ನೋಡಿ, ನಮ್ಮ ವೈಫು ಮೇಘ್ನಾ, ದೇ ಆರ್ ಆಲ್ ಸೂಪರ್ ಪವರ್ ಆ್ಯಕ್ಚುಲಿ. ಸೊ ಈ ಸಿನಿಮಾ ಅವರಿಬ್ಬರಿಗೂ ನಾನು ಡೆಡಿಕೇಟ್ ಮಾಡ್ತೀನಿ. ಹಾಗೆ ಆ್ಯಂಡ್ ದೆನ್ ಆಲ್ ದಿ ವುಮನ್ ಕನ್ನಡಿಗ, ಎಲ್ಲ ಪ್ರತಿ ಹೆಣ್ಣಿಗೂ ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಸರ್ ಈ ಸಿನಿಮಾ. ಹಾಂ ಸರ್, ಇಲ್ಲ ಆ್ಯಕ್ಚುಲಿ ಸರ್ ಹೇಳ್ತಾ ಇದ್ರಿ ಎಲ್ಲ ಯುರೋಪಲ್ಲಿ ಮಾಡ್ಬಿಟ್ಟಿದ್ಯಲ್ಲೋ ಸಾಂಗ್ ಅಂತ. ಇಲ್ಲ ಸರ್, ಚಿತ್ರದುರ್ಗದಲ್ಲಿ ಮಾಡಿದ್ದು ನಾನು, ಚಿತ್ರದುರ್ಗದಲ್ಲಿ ಮಾಡಿದ್ದು. ಆಮೇಲೆ ಈ ಸಿನಿಮಾ ಕಿಕ್ ಸ್ಟಾರ್ಟ್ ಅಂತ ಒಂದು ಫುಟ್ಬಾಲ್, ಆ್ಯಕ್ಚುಲಿ ಕ್ರಿಕೆಟ್ ಬಿಟ್ಟರೆ ಸರ್, ನೀವು ಅಬ್ಸರ್ವ್ ಮಾಡಿದ್ರೆ ಸೌತ್ ಇಂಡಿಯಾದಲ್ಲಿ ಫುಟ್ಬಾಲ್ ಇಸ್ ದ ನೆಕ್ಸ್ಟ್ ಬಿಗ್ ಗೇಮ್. ಸೊ ಇಲ್ಲಿ ಸಿಕ್ಕಾಪಟ್ಟೆ ಸ್ಟೇಡಿಯಮ್ಸ್ ಇದೆ. ಸೊ ಕಿಕ್ ಸ್ಟಾರ್ಟ್ ಅನ್ನೋ ಒಂದು ಕಂಪ್ನಿ, ಫುಟ್ಬಾಲ್ ಟ್ರೈನಿಂಗ್ ಕಂಪ್ನಿ ನಮ್ಮ ಜೊತೆ ಟೈಪ್ ಮಾಡ್ಕೊಂಡಿದ್ದಾರೆ. ಹೆಣ್ಣೂರ ಹತ್ರ ಗ್ರೌಂಡ್ ಇದೆ. ಸೊ ನೀವು ಅದೆಲ್ಲ ನೋಡಿದ್ರೆ ಅವರು ನಮ್ಮ ಜೊತೆ ಟೈಪ್ ಮಾಡ್ಕೊಂಡಿದ್ದಾರೆ. ಸೊ ಎಂಟೈರ್ ಮೂವಿ ಬೆಂಗಳೂರಲ್ಲೇ ಶೂಟಿಂಗ್ ಸರ್. ಇಲ್ಲ ಸರ್, ಗ್ರಾಫಿಕಲಿ ಇಲ್ಲ. ಅದೊಂದು ಸಾಂಗಿಗೆ ಮಾತ್ರ ಐ ಜಸ್ಟ್ ಸ್ಟಾರ್ಟ್ ಚಿಕ್ಕದಾಗಿ ಒಂದು ಇನೋವೇಷನ್ ಇರಲಿ ಅಂತ. ಈಗ ಅದೊಂದು ಚಿಕ್ಕ ಟ್ರೆಂಡ್ ಅದಕ್ಕೋಸ್ಕರ ಅನ್ನೋದು ಬಿಟ್ಟರೆ ಸ್ಪೋರ್ಟ್ಸ್ ಪಾಯಿಂಟ್ ಆಫ್ ವ್ಯೂಲಿ ಯಾವ ಇದಿಲ್ಲ ಸರ್. ಹೌದು ಸರ್, ದಿಸ್ ಇಸ್ ನಾಟ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್. ನಾನು ಆಲ್ರೆಡಿ ಒಂದು ನೆಕ್ಸ್ಟ್ ಫಿಲ್ಮ್ ಗಾಡ್ ಅನ್ನೋದು ಅನೌನ್ಸ್ ಮಾಡಿದ್ದೀನಿ. ಇದು ಪ್ಯಾನ್ ಇಂಡಿಯಾ ಫಿಲ್ಮ್ ಥರ ನಾನು ಹೋಗ್ತಾ ಇಲ್ಲ. ಬಟ್ ಇಟ್ಸ್ ಅ ಕನ್ನಡ ಫಿಲ್ಮ್, ವಿಲ್ ಬಿ ರಿಲೀಸ್ ಸೈಮಲ್ಟೇನಿಯಸ್ಲಿ ಇನ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಸರ್. ಅದರಲ್ಲಿ ಎಸ್ಪೆಷಲಿ ತೆಲುಗು ಆ್ಯಂಡ್ ಮಲಯಾಳಂ ವಿಲ್ ಬಿ ಮೈ ಫಸ್ಟ್ ವೆಂಚರ್. ತಮಿಳಲ್ಲಿ ಆಲ್ರೆಡಿ ನಾನು ಮಾಡಿದ್ದೀನಿ. ಸೊ ಅದೂ ಇಟ್ಸ್ ಅ ಪಾರ್ಟ್ ಆಫ್ ದಿ ಎನಿ ಅದರ್ ಫಿಲ್ಮ್ಸ್. ನನ್ನ ಹಿಂದಿನ ಫಿಲ್ಮ್ಸ್ ಕೂಡ ತಮಿಳಲ್ಲಿ ಹೋಗಿದೆ. ಸೊ ಫಾರ್ ದ ಫಸ್ಟ್ ಟೈಮ್ ತೆಲುಗು ಆ್ಯಂಡ್ ಮಲಯಾಳಂ ಸರ್. ಇಲ್ಲ ಸರ್, ಇದು ಇಡೀ ಹಾಡಿರೋದೇ ಕಥೆಯಲ್ಲಿ ಸರ್. ಸೊ ಅದರ್ಥ ಅಲ್ಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಬರ್ತಾರೆ. ಸೊ ಬೇಸಿಕ್ಲಿ ಹೇಗೆ ಅಂದರೆ, ಈ ಸಿನಿಮಾದಲ್ಲಿ ಒಬ್ಬ ಕೋಚ್ ರಂಗಾಯಣ ರಘು ಸರ್, ಫುಟ್ಬಾಲ್ ಆಡೋಕ್ಕೆ ಗೊತ್ತಿಲ್ಲದಿರೋ ಅಂತ 11 ಜನ ಹುಡುಗಿರು, ಫುಟ್ಬಾಲೇ ಗೊತ್ತಿಲ್ಲದಿರೋ ಒಬ್ಬ ಕೋಚ್, ಇವರೆಲ್ಲ ಸೇರಿ ಹೇಗೆ ಒಂದು ಮ್ಯಾಚ್ನ ಗೆಲ್ತಾರೆ ಅಂದರೆ, ಬೇಸಿಕ್ಲಿ ಇಟ್ಸ್ ಇಮೋಷನ್ ವರ್ಸಸ್ ಫುಟ್ಬಾಲ್. ಅಂದರೆ ನಾವು ಲೈಫಲ್ಲಿ ಗೆಲ್ಲಬೇಕು ಅಂದರೆ ನಮ್ಗೆ ಟ್ಯಾಲೆಂಟ್ ಇಲ್ದಿರೋದ್ರೂ ಪರವಾಗಿಲ್ಲ, ಲಕ್ ಇಲ್ದಿರೋದ್ರೂ ಪರವಾಗಿಲ್ಲ, ಒಂದು ಸತತ ಪ್ರಯತ್ನ ಇರುತ್ತಲ್ಲ, ಇಮೋಷನ್ ಅಂದರೆ ಫೈರ್ ಒಳಗಡೆ ನಮ್ಮಲ್ಲಿ ಒಂದು ಕನ್ಸಿಸ್ಟೆಂಟಾಗಿ ಒಂದು ಟ್ರೈ ಮಾಡ್ತೀವಲ್ಲ, ಅದರಿಂದ ಗೆಲ್ಬೋದು ಅನ್ನೋದೇ ಸಿನಿಮಾ ಮೆಸೇಜ್. ಕೋಚ್ ನಾನು ಆಗಿರಲ್ಲ ಸರ್, ಕೋಚ್ ನಮ್ಮ ರಂಗಾಯಣ ರಘು ಸರ್ ಆಗಿರ್ತಾರೆ. ಬಟ್ ಅವರು ಮಾಡೋ ತರಲೆಯಿಂದ ನಾನು ಆಗಬೇಕಾಗತ್ತೆ. ಅಂದರೆ ಸಿನಿಮಾದಲ್ಲಿ ಅವ್ರು ಮಾಡೋ ಒಂದಷ್ಟು ಏನಂತಾರೆ ಆ್ಯಕ್ಟಿವಿಟೀಸಿಂದ ನಾನು ಕೋಚಾಗಿ ಬರಬೇಕಾಗತ್ತೆ. ಇಲ್ಲ ಸರ್, ಇದು ಸ್ಟೇಟ್ ನ್ಯಾಷನಲ್ ಲೆವೆಲ್ ಅಲ್ಲ. ಇದು ಯಾವುದೋ ಒಂದು ಕಾರಣಕ್ಕೆ ರಾಘಣ್ಣ ಸರ್ ವಿಲ್ ಪ್ಲೇ ಆಸ್ ರಾಘಣ್ಣ. ಅವರು ಅಪ್ಪು ಫುಟ್ಬಾಲ್ ಟೂರ್ನಮೆಂಟ್ ನಡೆಸ್ತಾರೆ. ಯಾವುದೋ ಒಂದು ಕಾರಣಕ್ಕೆ ರಾಘಣ್ಣ ಬಂದು ಈ ಸಿನಿಮಾದಲ್ಲಿ ರಾಘಣ್ಣಗೆ ಪ್ಲೇ ಮಾಡ್ತಾರೆ. ಅವ್ರು ನಡೆಸೋ ಒಂದು ಟೂರ್ನಮೆಂಟಲ್ಲಿ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಹೆಣ್ಮಕ್ಳು ಒಬ್ಬೊಬ್ಬರು ಒಂದೊಂದು ಕಾರಣಕ್ಕೆ, ಯಾರಿಗೂ ಫುಟ್ಬಾಲ್ ಗೊತ್ತಿರಲ್ಲ,
ಬಟ್ ಆ ಥರ ಒಂದು ಟೀಮ್ ಹೇಗೆ ದೇ ವಿಲ್ ಚೇಸ್ ದ ಡ್ರೀಮ್ಸ್ ಅನ್ನೋದೇ ಸಿನಿಮಾ. ಇಲ್ಲ ಆ್ಯಕ್ಚುಲಿ ನಾನು ಯಾವತ್ತೂ ಜಾಸ್ತಿ ಹೇಳಿರಲಿಲ್ಲ. ಇವತ್ತಿನ ದಿನ ಆ ಪದ ಯೂಸ್ ಮಾಡೋದು ಎಷ್ಟು ಸೂಕ್ಷ್ಮ ಅಂತ ಗೊತ್ತಿಲ್ಲ, ಎಷ್ಟು ಕರೆಕ್ಟ್ ಅಂತ. ಬಿಕಾಸ್ ಇವತ್ತು ಅವರು ಇಡೀ ಕರ್ನಾಟಕ ಗಾಡ್ ದೇವ್ರ ಸ್ಥಾನದಲ್ಲಿದ್ದಾರೆ. ಬಟ್ ನಾನು ಅವ್ರು ತುಂಬ ಕ್ಲೋಸ್ ಫ್ರೆಂಡ್ಸು ಸರ್. ಆ ಥ್ಯಾಂಕ್ಸ್ ಪ್ರವೀಣ್ ನಾಯ್ಕ್ ಸರ್ಗೆ ಹೇಳಬೇಕು. ಅಂದರೆ ಅವ್ರು ಗಳಿಸಿದಂಥ ಒಂದು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಅವ್ರು ಗಳಿಸಿದಂಥ ಒಂದು ಪ್ರೀತಿ ವಿಶ್ವಾಸ, ಅವರ ಒಂದು ಕ್ರೆಡಿಬಿಲಿಟಿ ನನಗೆ ಸಿಕ್ತು. ಸೊ ಅವರು ಮೂರ್ತಮ್ಗೆ ಅಪ್ಪು ಸರ್ ಮತ್ತು ಪಾರ್ವತಮ್ಮ ಬಂದಾಗ ಅಲ್ಲಿಂದ ನಾನು ಅವ್ರಿಗೆ ಪರಿಚಯ ಆಗಿ ವಿವರ್ ಆ್ಯಕ್ಚುಲಿ ಯಾವ ಲೆವೆಲ್ ಕ್ಲೋಸ್ ಅಂದರೆ ನಾವು ಶಾಪಿಂಗ್ ಎಲ್ಲ ಮಾಡಿದ್ದೀವಿ ಒಟ್ಟಿಗೆ. ಬೇಕಾದ್ರೆ ನಾನೊಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ, ಇಲ್ಲೆಲ್ಲೂ ಶೇರ್ ಮಾಡಿರಲಿಲ್ಲ. ಗರುಡ ಮಾಲಲ್ಲಿ ಈ ಥರ ಅವ್ರು ಬಂದಿದ್ರು. ನಾನು ಫೋನ್ ಮಾಡಿದೆ, ನಾನು ಸಿಂಫನಿ ಸರ್ವಿಸಲ್ಲಿ ವರ್ಕ್ ಮಾಡ್ತಾಯಿದ್ದೆ. ನಾನು ಹೋದೆ, ಶಾಪಿಂಗಿಗೆ ಬಂದಿದ್ದೀನಿ, ಫ್ರೀ ಇದೆಯಾ ಅಂದರು. ನಾನು ಒಳಗಡೆ ಹೋದೆ. ನನಗೇನಂದ್ರೆ ರಾಜ್ಕುಮಾರ್ ಮಗ ಏನು ಶಾಪಿಂಗ್ ಮಾಡ್ಬೋದು ಅಂತ. ಸೊ ಒಳಗಡೆ ಹೋದ್ಮೇಲೆ ಅವ್ರನ್ನ ಆ್ಯಕ್ಟಿವಿಟೀಸ್ ಅಬ್ಸರ್ವ್ ಮಾಡ್ತಾಯಿದ್ದೆ. ಅವರು ಒಂದು ಶರ್ಟ್ ತಗೊಂಡು ನೋಡ್ತಾರೆ. ನಾನು ಅಂದ್ಕೊಂಡೆ ಅವ್ರು ರೇಟ್ ಗೀಟ್ ನೋಡಲ್ಲ ಅಂತ, ಯಾಕಂದರೆ ರಾಜ್ಕುಮಾರ್ ಮಗ ಅಲ್ವಾ, ರೇಟ್ ನೋಡ್ತಾರೆ. ಓಹ್ ನೋಡ್ತಾರಲ್ಲ ನಮ್ಮ ಥರ ಅಂತ. ಸರಿ, ಆಮೇಲೆ ಇನ್ನೊಂದು ಟ್ರೌಸರ್ ಇರುತ್ತೆ, ಅದು ಪ್ಯಾಂಟ್ ನೋಡ್ತಾರೆ, 3999 ಇರುತ್ತೆ. ಅದನ್ನು ನಾನು ನೋಟ್ ಮಾಡ್ಕೊಂಡೆ, ಅಂದರೆ ಅವ್ರಿಗೆ ಯಾವುದು ಜಾಸ್ತಿ ದುಡ್ಡು ಅಂತ. ಅಂದ್ಬಿಟ್ಟು ಅವ್ರು ಅದನ್ನ ತೊಗೊಳಲ್ಲ, ಬೇರೆದಕ್ಕೆ ಮೂವ್ ಆನ್ ಆಗ್ತಾರೆ. ನಾನು ಆವಾಗ ಕ್ಯೂರಿಯಾಸಿಟಿಯಿಂದ ಅವ್ರನ್ನ ಕೇಳ್ತೀನಿ, ಅಲ್ಲ ಸರ್ ನೀವು 3999 ನಿಮ್ಗೆ ಜಾಸ್ತಿ ದುಡ್ಡಾ, ಅದೇನು ಏನು ಅನಿಸುತ್ತೆ ನಿಮಗೆ ಅಂತ. ಆಗ ಅವ್ರು ಹೇಳ್ತಾರೆ, ನೋಡು ನನಗೆ ಬೇಕು ಅಂತ ಅನಿಸಿದ್ರೆ ನಾನು ₹1,00,000 ತೊಗೊಳ್ಳೋ ಅಂಥ ಕೆಪಾಸಿಟಿ ದೇವ್ರು ಕೊಟ್ಟಿದ್ದಾರೆ. ಬಟ್ ಅನಾವಶ್ಯಕವಾಗಿ ನಾನು ತೊಗೊಳ್ಳಲ್ಲ, ನನಗೆ ಅವಶ್ಯಕತೆ ಇಲ್ಲ, ನನಗೆ ಸಾಕು ಚಿಕ್ಕದು ಅಂತ. ಸೊ ಅಲ್ಲಿ ನನಗೇನು ಅರ್ಥ ಆಯಿತು ಅಂದರೆ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಅವರು ದಿ ಹ್ಯಾಡ್ ಅ ಕೆಪಾಸಿಟಿ, ಅವರು ದುಡ್ಡು ಕೊಡೋ ಅಂಥ ರೆಸ್ಪೆಕ್ಟ್. ಅಂದರೆ ಹಿ ವಾಸ್ ಸೋ ಕಾಮನ್ ಲೈಕ್ ಅಸ್. ನಾವೇನೋ ಅಂದ್ಕೊಂಡಿರ್ತೀವಿ ರಾಜ್ಕುಮಾರ್ ಮಗ ರೇಟ್ ನೋಡ್ದಿರೋ ತಗೊಂತಾರೆ ಅಂತ. ಬಟ್ ದಟ್ ಚೇಂಜ್ ಮೀ. ಸೊ ಇವತ್ತು ಜಂಬಕ್ಕಲ್ಲ, ಬಟ್ ದೇವ್ರ ಬ್ಲೆಸ್ಸಿಂಗ್, ನನ್ನ ಕಣ್ಣಲ್ಲಿ ನೋಡಿದ್ದು ಆಸೆ ಪಟ್ಟಿದ್ದು ತಗೊಳ್ಳೋ ಕೆಪಾಸಿಟಿ ನನಗಿದ್ರು ಕೂಡ ಈ ಒಂದು ಇನ್ಸಿಡೆಂಟ್ ನಾನು ಯಾವಾಗಲೂ ನೆನೆಸ್ಕೊತೀನಿ ನಾನು. ಸೊ ಟುಡೇ ಐ ಆಮ್ ಫೋರ್ಸ್ ಟು ಬಿ ಹಂಬಲ್. ಯಾಕೆಂದರೆ ಈ ಥರದ ಇನ್ಸಿಡೆಂಟ್ಗಳನ್ನ ಕಣ್ಣಲ್ಲಿ ನೋಡ್ಬಿಟ್ಟಿದ್ದೀನಿ ನಾನು. ಸೊ ಎಸ್, ಅಪ್ಪು ಸರ್ ಹೇಳ್ದಂಗೆ ಅವ್ರ ಜೊತೆ ಇದ್ದಿದ್ದೊಂದು ಫ್ರೆಂಡ್ಶಿಪ್, ಮತ್ತು ನನಗಿರೋ ಅಂಥ ಫ್ರೆಂಡ್ಶಿಪ್ ವಿತ್ ರಾಘಣ್ಣ ಫ್ಯಾಮ್ಲಿ, ಅದೆಲ್ಲ ಈಗ ಸಿನಿಮಾದಲ್ಲಿ ಕಾಣಿಸುತ್ತೆ ಬ್ರದರ್. ಯಾ, ಓಕೆ. ಎನಿ ಅದರ್ ಕ್ವೆಶನ್ಸ್ ಸರ್? ಮಿಕ್ಸ್ ಸರ್, ಫೋಟೋ, ಗ್ರೂಪ್ ಫೋಟೋ. ಸಂದೀಪ್.